ನಮಸ್ಕಾರ. ನ್ಯೂಸ್ 18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಲೋಹಿತ್ ಶಿರೋಡ್, ನ್ಯೂಸ್ 18 ಚಿಕ್ಕೋಡಿ ಜಿಲ್ಲಾ ವರದಿಗಾರ. ರಾಜ್ಯದಲ್ಲಿ ಮುಂಗಾರು ಮಳೆ ಬಹುತೇಕ ಕೈಕೊಟ್ಟಾಗಿದೆ. ಜೂನ್ ತಿಂಗಳು ಮುಗಿತಾ ಬಂತು. ಇದುವರೆಗೂ ಕೂಡ ಏನಂತಂದರೆ ಬರಬೇಕಾಗಿರ್ತಕ್ಕಂಥ ಮುಂಗಾರು ಮಳೆ ಸುರಿತಾ ಇಲ್ಲ. ಪರಿಣಾಮವಾಗಿ ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಬರದ ಛಾಯೆ ಆವರಿಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಬೆಳಗಾವಿಯಲ್ಲಿರ್ತಕ್ಕಂಥ ಏನು ಬೆಳಗಾವಿಯ ಜೀವನಾಡಿ ಅಂತ ನಾವು ಕರಿತೀವಿ, ಹಿಡಕಲ್ ಜಲಾಶಯ ಬಹುತೇಕ ಈಗ ಖಾಲಿ ಆಗುವ ಹಂತಕ್ಕೆ ಬಂದಿರತಕ್ಕಂಥದ್ದು. ಸೊ ಹಿಡಕಲ್ ಜಲಾಶಯದ ಸದ್ಯದ ಸ್ಥಿತಿಗತಿ ಏನು, ಇನ್ನೂ ಎಷ್ಟು ದಿನ ಮಟ್ಟಿಗೆ ನೀರಾಗುತ್ತೆ, ಸೊ ಯಾಕೆ ಮಳೆ ಆಗ್ತಾ ಇಲ್ಲ, ಕಳೆದ ವರ್ಷದ ಪರಿಸ್ಥಿತಿ ಹೇಗಿತ್ತು, ಈ ವರ್ಷದ ಪರಿಸ್ಥಿತಿ ಹೇಗಿತ್ತು ಅನ್ನೋದ್ರ ಕುರಿತು ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಮೊದಲನೇ ಬಾರಿ ಭೇಟಿಯನ್ನು ಕೊಡ್ತಾ ಇದ್ರೆ ನಮ್ಮ ನ್ಯೂಸ್ 18 ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ಒಂದು ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡಿ. ಬಹುತೇಕ ಏನಂತಂದ್ರೆ ರಾಜ್ಯದಲ್ಲಿ ಜೂನ್ 5 ಬಂದ್ರೆ ಸಾಕು, ಇಡೀ ವಾತಾವರಣ ಚೇಂಜ್ ಆಗಿ ಮಳೆಗಾಲ ಎಂಟ್ರಿ ಆಗ್ತಾ ಇತ್ತು. ಜೂನ್ ಕಳೀತಾ 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 ಬಹುತೇಕ 50% ರಾಜ್ಯದ ಜಲಾಶಯಗಳು ತುಂಬ್ತಾ ಇತ್ತು. ಅದಕ್ಕೆ ಪ್ರಮುಖ ಕಾರಣ ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಸುರಿಯುವಂಥ ಭಾರಿ ಪ್ರಮಾಣದ ಮಳೆ. ಏನು ಇವತ್ತು ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಸುರಿಯುವಂಥ ಮಳೆ ನೇರವಾಗಿ ರಾಜ್ಯಕ್ಕೆ ಹರಿದು ಬರುತ್ತೆ. ರಾಜ್ಯದಲ್ಲಿರ್ತಕ್ಕಂಥ ಜಲಾಶಯಗಳಿಗೆ ಜೀವಕಳೆ ಬರ್ತಾ ಇತ್ತು. ಆದರೆ ಈಗ ಜೂನ್ ತಿಂಗಳು ಮುಗಿದ್ರೂ ಕೂಡ ಇದುವರೆಗೂ ಒಂದೇ ಒಂದು ಹನಿ ಕೂಡ ನೀರು ಇವತ್ತು ರಾಜ್ಯಕ್ಕೆ ಹರಿದು ಬರ್ತಾ ಇಲ್ಲ. ಪರಿಣಾಮವಾಗಿ ಈಗ ಡೆಡ್ ಸ್ಟೋರೇಜ್ ಹಂತಕ್ಕೆ ಇವತ್ತು ಬೆಳಗಾವಿಯ ಜಲಾಶಯಗಳು ಬಂದಿರತಕ್ಕಂಥದ್ದು. ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಏನು ರಾಜ ಲಖಂಗೌಡ ಜಲಾಶಯ ಅಂತ ನಾವು ಕರಿತೀವಿ, ಅದ್ರ ಜೊತೆಗೆ ಹಿಡಕಲ್ ಜಲಾಶಯ ಅಂತ ಕರಿತೀವಿ. ಇದು 51 TMC ಸಾಮರ್ಥ್ಯದ ಹಿಡಕಲ್ ಜಲಾಶಯ. ಈಗ ಬರೀ ಆ ಜಲಾಶಯದಲ್ಲಿ ಉಳ್ಕೊಂಡಿರ್ತಕ್ಕಂಥದ್ದು ಬರೀ 5 TMC ನೀರು ಮಾತ್ರ. ಈ ಒಂದು ಜಲಾಶಯದ ನಾವು ಪ್ರಾಮುಖ್ಯತೆಯನ್ನು ನಾವು ನೋಡೋದಾದ್ರೆ ಬಹುತೇಕ ಬಾಗಲಕೋಟೆವರೆಗೂ ಕೂಡ ಇದೇ ಜಲಾಶಯದಿಂದಲೇ ಕುಡಿಯೋ ನೀರು ಹೋಗುತ್ತೆ. ಗೋಕಾಕ್ ನಗರ ಆಗಿರ್ಬೋದು, ಬೆಳಗಾವಿ ನಗರ 80% ಇವತ್ತು ಬೆಳಗಾವಿ ನಗರ ಇದೇ ಹಿಡಕಲ್ ಜಲಾಶಯದ ನೀರಿನ ಮೇಲೆನೆ ಆಶ್ರಯ ಪಡ್ಕೊಂಡಿರ್ತಕ್ಕಂಥದ್ದು. ಅದ್ರ ಜೊತೆಗೇನೆ ಹುಕ್ಕೇರಿ ತಾಲೂಕು ಆಗಿರ್ಬೋದು, ಚಿಕ್ಕೋಡಿ ಆಗಿರ್ಬೋದು, ಸುಮಾರು 100ಕ್ಕೂ ಹೆಚ್ಚು ಹಳ್ಳಿಗಳಾಗಿರ್ಬೋದು, ಇವತ್ತು ಎಲ್ಲ ಹಳ್ಳಿಗಳಿಗೂ ಕೂಡ ಕುಡಿಯೋ ನೀರು ಸರಬರಾಜು ಮಾಡಬೇಕಂದ್ರೆ ಅದಕ್ಕೆ ಹಿಡಕಲ್ ಜಲಾಶಯದಿಂದಲೇ ಸರಬರಾಜಾಗುತ್ತೆ. ಅದ್ರ ಜೊತೆಗೇನೆ ಸುಮಾರು 10ಕ್ಕೂ ಹೆಚ್ಚು ನೀರಾವರಿ ಯೋಜನೆಗಳು, ಲಿಫ್ಟ್ ಇರಿಗೇಷನ್ ಅಂತ ಏನು ನಾವು ಕರಿತೀವಿ, ಆ ನೀರಾವರಿ ಯೋಜನೆಗಳಾಗಿರ್ಬೋದು, ಕೆರೆ ತುಂಬಿಸುವಂಥ ಯೋಜನೆಗಳಾಗಿರ್ಬೋದು, ಆ ಎಲ್ಲ ಯೋಜನೆಗಳಿಗೂ ಕೂಡ ಇದೇ ಒಂದು ಹಿಡಕಲ್ ಜಲಾಶಯ. ಸೊ ಹಾಗಾಗಿನೇ ಇಡೀ ಬೆಳಗಾವಿ ಜಿಲ್ಲೆಯ ಬಹುತೇಕ ಏನಂತಂದ್ರೆ ಜೀವನಾಡಿ ಅಂತಾನೆ ನಾವು ಕರಿತೀವಿ. ಆದರೆ ಇವತ್ತು ಆ ಜೀವನಾಡಿ ಸಂಪೂರ್ಣವಾಗಿ ಬತ್ತು ಹಂತಕ್ಕೆ ಬಂದಿಟ್ಟಿರ್ತಕ್ಕಂಥದ್ದು. ಸೊ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ನೋಡೋದಾದ್ರೆ ಜಲಾಶಯದ ಒಂದು ಸ್ಥಿತಿಗತಿನ ನಾವು ನೋಡೋದಾದ್ರೆ ಸದ್ಯದ ಮಟ್ಟಿಗೆ ಈಗ ಆ ಒಂದು ಜಲಾಶಯದಲ್ಲಿ ಬರೀ 5 TMC ನೀರು ಮಾತ್ರ ಉಳ್ಕೊಂಡಿರ್ತಕ್ಕಂಥದ್ದು. ಸೊ ಇನ್ನು ಅಧಿಕಾರಿಗಳು ಹೇಳುವಂಥ ಪ್ರಕಾರ ಈ ಒಂದು 5 TMC ನೀರು ಬರೀ ಕುಡಿಯೋದಕ್ಕೆ ಮಾತ್ರ ನಾವು ರಿಸರ್ವ್ ಮಾಡಿ ಇಟ್ಕೊಂಡಿದ್ದೀವಿ, ಒಂದೇ ಒಂದು ಹನಿಯನ್ನು ಕೂಡ ನಾವು ಆಚೆ ಬಿಡ್ತಾ ಇಲ್ಲ. ಸೊ ಈ ಒಂದು 5 TMC ನೀರು ಎಷ್ಟು ದಿನದ ಮಟ್ಟಿಗೆ ಆಗುತ್ತೆ ಅನ್ನುವಂಥ ನಾವು ಲೆಕ್ಕಾಚಾರವನ್ನು ಹಾಕಿದ್ರೆ ಒಂದು ತಿಂಗಳಿಗೆ ಬೆಳಗಾವಿಗೆ ಸರಿಸುಮಾರು 2 TMC ವರೆಗೂ ನೀರು ಬೇಕಾಗುತ್ತೆ. ಅದ್ರ ಜೊತೆಗೆ ನೂರಾರು ಹಳ್ಳಿಗಳು. ಸೊ ಹೀಗಾಗಿ ಬಹುತೇಕ ಒಂದು ತಿಂಗಳವರೆಗೂ ಆಗುವಷ್ಟು ಮಾತ್ರ ಈಗ ಜಲಾಶಯದಲ್ಲಿ ನೀರು ಉಳ್ಕೊಂಡಿರ್ತಕ್ಕಂಥದ್ದು. ಅದು ಅಲ್ಲದೆ 2 TMC ನೀರನ್ನ ನಾವು ಡೆಡ್ ಸ್ಟೋರೇಜ್ ಅಂತ ಕರಿತೀವಿ, ಅದು ಯಾವುದಕ್ಕೂ ಕೂಡ ಉಪಯೋಗಕ್ಕೆ ಬರಲ್ಲ. ಸೊ ಆ ಮಟ್ಟಿಗೆ ಇವತ್ತು ಜಲಾಶಯದ ಪರಿಸ್ಥಿತಿ ಬಂದಿಟ್ಟಿರ್ತಕ್ಕಂಥದ್ದು. ಸೊ ಇನ್ನು ಕಳೆದ ವರ್ಷ ಯಾವ ರೀತಿ ಪರಿಸ್ಥಿತಿ ಇತ್ತು, ಯಾಕಂತಂದ್ರೆ ಕಳೆದ ವರ್ಷ ಜೂನ್ ತಿಂಗಳಲ್ಲಿ ಸರಿಯಾದ ಸಮಯಕ್ಕೆ ಮಳೆ ಕೂಡ ಆಗಿತ್ತು. ಕಳೆದ ವರ್ಷ ಯಾವ ರೀತಿ ಪರಿಸ್ಥಿತಿ ಇತ್ತು ಅಂತ ನೋಡೋದಾದ್ರೆ ಕಳೆದ ವರ್ಷ ಈ ಒಂದು ಹೊತ್ತಿಗೆ ಬರೋಬ್ಬರಿ ಜಲಾಶಯಕ್ಕೆ 26,000 ಕ್ಯೂಸೆಕ್ಸ್ನಷ್ಟು ನೀರು ಮಹಾರಾಷ್ಟ್ರದ ಘಟ್ಟ ಪ್ರದೇಶದಿಂದ ಹರಿದು ಬರ್ತಾ ಇತ್ತು. ಅಂದ್ರೆ ಪ್ರತಿನಿತ್ಯ 2.5 TMC ನೀರು ಜಲಾಶಯಕ್ಕೆ ಬಂದು ಕೂಡ್ಕೋತಾ ಇತ್ತು. ಆದ್ರೆ ಇವತ್ತು ಒಂದೇ ಒಂದು ಹನಿ, 1 ಕ್ಯೂಸೆಕ್ಸ್ ನೀರು ಕೂಡ ಇವತ್ತು ಜಲಾಶಯಕ್ಕೆ ಹರಿದು ಬರ್ತಾ ಇಲ್ಲ. ಸೊ ಅಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿರ್ತಕ್ಕಂಥದ್ದು. ಇನ್ನು ಕಳೆದ ವರ್ಷದ ಸಾಮರ್ಥ್ಯವನ್ನು ನಾವು ನೋಡೋದಾದ್ರೆ ಕಳೆದ ವರ್ಷ ಇವತ್ತಿಗೆ ಬರೋಬ್ಬರಿ 22 TMC ನೀರು ಜಲಾಶಯಕ್ಕೆ ಬಂದು ಸ್ಟಾಕ್ ಆಗಿತ್ತು. ಅದು ಕೂಡ ಹೊಸ ನೀರು, ಮಳೆಯಿಂದ ಬಿದ್ದಿರ್ತಕ್ಕಂಥ ಹೊಸ ನೀರು 22 TMC ಬಂದು ಸ್ಟಾಕ್ ಆಗಿತ್ತು. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ನೋಡೋದಾದ್ರೆ ಬರೀ 5 TMC ನೀರು ಮಾತ್ರ ಉಳ್ಕೊಂಡಿರ್ತಕ್ಕಂಥದ್ದು. ಸೊ ಹಾಗಾಗಿ ಜನ ಕೂಡ ಇವತ್ತು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ, ಆದಷ್ಟು ಬೇಗ ಮಳೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ. ಈಗ ಜಿಲ್ಲಾಡಳಿತ ಆಗಿರ್ಬೋದು, ಜಿಲ್ಲೆಯ ಜನರಿಗೂ ಕೂಡ ಒಂದು ಆತಂಕ ಕಾಡೋದಕ್ಕೆ ಶುರು ಮಾಡಿದೆ. ಯಾಕಂತಂದ್ರೆ ಇನ್ನೂ ಒಂದು ತಿಂಗಳು ಮಾತ್ರ ಆಗುವಷ್ಟು ನೀರು ಉಳ್ಕೊಂಡಿದೆ. ಈಗಾಗಲೇ 50% ಜಲಾಶಯಗಳು ಭರ್ತಿ ಆಗ್ಬೇಕಾಗಿತ್ತು, ಆದರೆ ಮಳೆ ಆಗ್ತಾ ಇಲ್ಲ. ಈಗಲೂ ಕೂಡ ಏನಂತಂದ್ರೆ ಜಿಲ್ಲೆಯಲ್ಲಾಗ್ಲಿ, ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಾಗ್ಲಿ ಏನಿವತ್ತು, ಯಾಕಂತಂದ್ರೆ ಮಹಾರಾಷ್ಟ್ರ ಘಟ್ಟ ಪ್ರದೇಶದಲ್ಲಿ ಆಗುವಂತ ಮಳೆ ನಮ್ಮ ರಾಜ್ಯಕ್ಕೆ ತುಂಬಾ ಇಂಪಾರ್ಟೆಂಟ್. ಕೃಷ್ಣಾ ನದಿ ಆಗಿರ್ಬೋದು, ಘಟಪ್ರಭಾ ನದಿ ಆಗಿರ್ಬೋದು, ಮಲಪ್ರಭಾ ನದಿ ಆಗಿರ್ಬೋದು, ಏನಿವತ್ತು ಬೆಳಗಾವಿಯಲ್ಲಿ 5 ನದಿಗಳು ಹರಿತವೆ, ಆ ಎಲ್ಲಾ ನದಿಗಳ ಕ್ಯಾಚ್ಮೆಂಟ್ ಇರುವಂಥದ್ದು ಮಹಾರಾಷ್ಟ್ರದ ಘಟ್ಟ ಪ್ರದೇಶ. ಸೊ ಹಾಗಾಗಿ ಇವತ್ತು ಎಲ್ಲರೂ ಕೂಡ ಏನಂತಂದ್ರೆ ಮಳೆ ಅಂತ ತಿರುಗಿ ನೋಡ್ತಾ ಇದ್ದಾರೆ. ಆದಷ್ಟು ಅಟ್ಲೀಸ್ಟ್ ಮಳೆ ಶುರು ಆದರೆ ಅಟ್ಲೀಸ್ಟ್ ಕುಡಿಯೋದಕ್ಕೆ ನೀರಾದರೂ ಆಗಲಿ,
ಡ್ಯಾಮ್ಗಳಾದರೂ ತುಂಬಲಿ ಅನ್ನುವಂಥ ಪ್ರಾರ್ಥನೆಯನ್ನ ಇವತ್ತು ಜನ ಮಾಡ್ತಾ ಇರತಕ್ಕಂಥದ್ದು. ಸೊ ಇದು ಇವತ್ತಿನ ಏನಂತಂದ್ರೆ ಹಿಡಕಲ್ ಜಲಾಶಯದ ಸ್ಥಿತಿಗತಿಯ ಬಗ್ಗೆ ಮಾಹಿತಿ. ಸೊ ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ನಾವು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ News18. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ News18 ಕನ್ನಡ ಚಾನಲ್ನ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ನಲ್ಲೂ ಕೂಡ ಫಾಲೋ ಆಗಿ. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.